ಹಾಯ್ ವೆಲ್ಕಮ್ ಟು ಬಿ ಟೆಕ್ ಕಂಟ್ರೋಲ್ಸ್. ವಾಟರ್ ಲೆವೆಲ್ ಕಂಟ್ರೋಲರ್ಗೆ ಸ್ಕ್ರೀನಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಸೇಲ್ಸ್ ಆ್ಯಂಡ್ ಸರ್ವಿಸ್ ಇರುತ್ತೆ. ಈಗ ನೋಡ್ತಾ ಇರೋದು ಏನಂದರೆ ವಾಟರ್ ಲೆವೆಲ್ ಕಂಟ್ರೋಲರ್ ಸಂಪ್ ಟು ಓವರ್ ಹೆಡ್ ಟ್ಯಾಂಕ್ ಸಿಸ್ಟಮ್. ಇದು ಸರ್ವಿಸ್ ಬಂದಿದೆ. ಇದು ಕಸ್ಟಮರ್ ಕಂಪ್ಲೇಂಟ್ ಏನಂದರೆ ಹೈ ವಾಲ್ಟ್ ಲೋ ವಾಲ್ಟ್ ಇಂಡಿಕೇಟ್ರು ಆನಲ್ಲಿದೆ, ಆಟೋಮೆಟಿಕ್ಕಾಗಿ ಸಿಸ್ಟಮ್ ಆನ್ ಆಗಿಲ್ಲ ಅಂದರು. ಚೆಕ್ ಮಾಡಿದ್ರೆ ಅದೇ ಥರ ಇತ್ತು. ಈಗ ಪವರ್ ಆನ್ ಮಾಡೋಣ. ಈಗ ಸಂಪಲ್ಲಿ ವಾಟ್ರ್ ತೋರಿಸ್ತಾ ಇದೆ, ಆಲ್ಮೋಸ್ಟ್ ವಾಟ್ರ್ ಇದೆ ಅಂತ. ಬಟ್ ಓವರ್ ಹೆಡ್ ಟ್ಯಾಂಕಲ್ಲಿ ವಾಟ್ರ್ ಇಲ್ಲ, ಎಂಟಿ ಅಂತ ತೋರಿಸ್ತಾ ಇದೆ. ಈ ಥರ ಇದ್ದರೆ ಆಟೋಮೆಟಿಕ್ಕಾಗಿ ಸಿಸ್ಟಮ್ ಆನ್ ಆಗಬೇಕಾಯಿತು, ಆದರೆ ಇದು ಆನ್ ಆಗಿಲ್ಲ. ಆನ್ ಆದರೆ ಇದು ಇಂಡಿಕೇಟರ್ ಬರುತ್ತೆ, ಆನ್ ಆಗಿಲ್ಲ. ಏನಕ್ಕಾಗಿಲ್ಲ ಅಂದರೆ ಇದು ಹೈ ವಾಲ್ಟ್ ಲೋ ವಾಲ್ಟ್ ಇಂಡಿಕೇಟರ್ ಬರ್ತಾ ಇದೆ. ಈ ಥರ ಹೈ ವಾಲ್ಟ್ ಲೋ ವಾಲ್ಟ್ ಇಂಡಿಕೇಟರ್ ಬಂದರೆ ಮನೆಯಲ್ಲಿ ಪವರ್ ಫ್ಲಕ್ಚುಯೇಷನ್ ಆಗಿರುತ್ತೆ, ಅದರಿಂದ ಇದು ಹೈ ವಾಲ್ಟ್ ಲೋ ವಾಲ್ಟು ಬರ್ತಾ ಇದೆ. ಇದು ಬೋರ್ಡ್ ಫಾಲ್ಟು, ಇದು ಸಿಸ್ಟಮಲ್ಲಿ ಬೋರ್ಡ್ ಫಾಲ್ಟ್ ಆಗಿದೆ. ಇದು ಬೋರ್ಡ್ನ ಕಂಪ್ಲೀಟಾಗಿ ಚೆಕ್ ಮಾಡಬೇಕು. ಇದು ಹಿಂಗೆ ನೋಡಿದ್ರೆ ಇದು ಗೊತ್ತಾಗಲ್ಲ, ಈ ಥರ ನೋಡಿದ್ರೆ ಗೊತ್ತಾಗಲ್ಲ. ಇದು ಫುಲ್ ರಿಮೂವ್ ಮಾಡಿಬಿಟ್ಟು ನೋಡಬೇಕು. ನೋಡಿ, ಇದು ಒಂದು ಬೋರ್ಡ್ ಇದೆ. ಈ ಸೈಡ್ ನೋಡಿದ್ರೆ ಏನು ಕಾಣಲ್ಲ, ಈ ಥರ ಇದ್ದರೆ ಏನು ಕಾಣಲ್ಲ. ಬಟ್ ಇದನ್ನು ಟರ್ನ್ ಮಾಡಿ ಇದು ನೋಡಿದ್ರೆ ಹೆಂಗಾಗಿದೆ ನೋಡಿ, ಈ ಥರ ಆಗುತ್ತೆ. ಈ ಥರ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆದರೆ ಹೈ ವಾಲ್ಟ್ ಲೋ ವಾಲ್ಟ್ ಅಂತ ಬರುತ್ತೆ. ಇದು ನಾರ್ಮಲಿ ಓಪನ್ ಮಾಡಿ ಹಿಂಗೆ ನೋಡಿದ್ರೆ ಈ ಥರ ಗೊತ್ತಾಗಲ್ಲ, ಬ್ಯಾಕ್ ಸೈಡ್ ನೋಡಬೇಕು. ಈ ಥರ ಕಂಪ್ಲೇಂಟ್ಸ್ ಇದ್ದರೆ ಟೆಕ್ನಿಕಲ್ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿ. ಬೋರ್ಡ್ ಚೆನ್ನಾಗಿದ್ದರೆ ಓಕೆ, ರೆಡಿ ಮಾಡ್ಬೋದು. ನಾರ್ಮಲ್ ಏನು ಸಣ್ಣ ಪುಟ್ಟ ಅಂದರೆ, ಇಲ್ಲಾಂದರೆ ಹೊಸ ಸಿಸ್ಟಮೇ ಹೋಗಬೇಕು. ಈಗ ಇದನ್ನು ನೋಡೋಣ. ಇದನ್ನ ಆಲ್ಮೋಸ್ಟ್ ನಾನು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಬಿಚ್ಚಿಬಿಟ್ಟು ರೆಡಿ ಮಾಡೋಕ್ಕೆ ನೋಡ್ತೀನಿ. ನೋಡಿದ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ, ಈಗ ಕಂಪ್ಲೀಟಾಗಿ ಚೆಕ್ ಮಾಡಿ ಅದನ್ನು ಕ್ಲಿಯರ್ ಮಾಡಿದ್ದೀನಿ. ಏನಂದರೆ ಬೋರ್ಡ್ ಫಾಲ್ಟ್ ಅಂದರೆ ಫಸ್ಟು ಬೋರ್ಡು ಎಲ್ಲ ಚೆಕ್ ಮಾಡಬೇಕು ನೀಟಾಗಿ, ಕಂಪ್ಲೀಟಾಗಿ. ಇದರಲ್ಲಿ ವಾಶ್ ಮಾಡಬೇಕು ಬೋರ್ಡ್ ಫುಲ್ಲು. ಇದರಲ್ಲಿ ವಾಶ್ ಮಾಡಿಬಿಟ್ಟು ಅದು ಲೈನಿಂಗ್ ಎಲ್ಲ ನೋಡಿ ಎಲ್ಲಿ ಬರ್ನ್ ಆಗಿದೆ, ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಕಂಪ್ಲೀಟಾಗಿ